This video education and information purpose only. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಕಾನೂನು ಏನನ್ನು ಹೇಳುತ್ತದೆ? ಕರ್ನಾಟಕದಲ್ಲಿ ಗುಟ್ಕಾ, ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಪಾನ್ ಮಸಾಲಗಳ ಮಾರಾಟ ಮಾಡುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಆಗಸ್ಟ್ 10, 2026ರಿಂದ ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಪಾನ್ ಮಸಾಲಗಳ ಉತ್ಪನ್ನಗಳ ಮೇಲೆ 1 ವರ್ಷದ ನಿಷೇಧ ಜಾರಿಯಾಗಿದೆ. ಆದರೆ ಈ ನಿಷೇಧ ಕೇವಲ ಮಾರಾಟಕ್ಕೆ ಮಾತ್ರವೇ? ಇಲ್ಲ, ತಯಾರಿಕೆ, ಸಂಗ್ರಹಣೆ, ಸಾಗಣೆ ಮತ್ತು ವಿತರಣೆಯ ಮೇಲೂ ನಿಷೇಧವಿದೆ. ಕರ್ನಾಟಕ ಆಹಾರ ಸುರಕ್ಷತೆ ಇಲಾಖೆಯ ಆದೇಶದ ಪ್ರಕಾರ ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ಸೇರಿದಂತೆ ಸಂಬಂಧಿತ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ, ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ನಿಷೇಧ 1 ವರ್ಷದ ಅವಧಿಗೆ ಜಾರಿಯಲ್ಲಿರುತ್ತದೆ. ಇದು ಸಂಪೂರ್ಣವಾಗಿ ಹೊಸ ಕಾನೂನು ಅಲ್ಲ. ರೂಪಿಸಲಾದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006 ಅಡಿಯಲ್ಲಿ ರೂಪಿಸಲಾದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಪ್ರಾಹಿಬಿಷನ್ ಆ್ಯಂಡ್ ರಿಸ್ಟ್ರಿಕ್ಷನ್ ಆನ್ ಸೇಲ್ಸ್ ರೆಗ್ಯುಲೇಷನ್ 2011 ರ ರೆಗ್ಯುಲೇಷನ್ 234 ಪ್ರಕಾರ ಆಹಾರ ಉತ್ಪನ್ನಗಳಲ್ಲಿ ತಂಬಾಕು ಮತ್ತು ನಿಕೋಟಿನ್ ಅನ್ನು ಇಂಗ್ರೀಡಿಯೆಂಟ್ಸ್ ಆಗಿ ಬಳಸಲು ಅವಕಾಶವಿಲ್ಲ. ಈ ನಿಯಮದ ಆಧಾರದ ಮೇಲೆ ವಿವಿಧ ರಾಜ್ಯಗಳು ಗುಟ್ಕಾ ಮತ್ತು ತಂಬಾಕು ಹೊಂದಿರುವ ಪಾನ್ ಮಸಾಲ ವಿರುದ್ಧ ಕ್ರಮ ಕೈಗೊಂಡಿದೆ. ಕರ್ನಾಟಕದಲ್ಲಿಯೂ ಈ ರೀತಿ ನಿಷೇಧ ಹಿಂದಿನಿಂದಲೇ ಜಾರಿಯಿತ್ತು. 2013ರಲ್ಲಿಯೇ ಕರ್ನಾಟಕ ಸರ್ಕಾರವು ಗುಟ್ಕಾ ಮತ್ತು ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಪಾನ್ ಮಸಾಲ ವಿರುದ್ಧ ನಿಷೇಧ ಜಾರಿಗೊಳಿಸಿತು. ಕರ್ನಾಟಕ ಹೈಕೋರ್ಟ್ ಕೂಡ ಈ ನಿಷೇಧವನ್ನು ಎತ್ತಿ ಹಿಡಿದಿತ್ತು. ಅಂಗಡಿಯವರು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ನಾನು ಮಾರಾಟ ಮಾಡುತ್ತಿಲ್ಲ, ಕೇವಲ ಸ್ಟಾಕ್ ಇಟ್ಟುಕೊಂಡಿದ್ದೇನೆ ಎಂದು ಹೇಳುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಹೊಸ ಆದೇಶದಲ್ಲಿ ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಡಿಸ್ಟ್ರಿಬ್ಯೂಷನ್ ಕೂಡ ಒಳಗೊಂಡಿದೆ. ಆದ್ದರಿಂದ ಸಪ್ಲೈ ಚೈನ್ನ ವಿವಿಧ ಹಂತಗಳ ಮೇಲೂ ಕ್ರಮ ಕೈಗೊಳ್ಳಬಹುದು. ಅಂದರೆ ಅಂಗಡಿ, ಗೋದಾಮು, ಸಾಗಣೆ ಅಥವಾ ವಿತರಣೆಗೆ ಸಂಬಂಧಿಸಿದವರು ಎಚ್ಚರಿಕೆಯಿಂದಿರಬೇಕು. ಹಾಗಾದರೆ ಪಾನ್ ಮಸಾಲ ಎಂದರೆ ಎಲ್ಲವೂ ಬ್ಯಾನ್ ಆಗಿದೆಯೇ? ಇಲ್ಲಿ ಒಂದು ಮುಖ್ಯ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಉತ್ಪನ್ನ ಮತ್ತು ತಂಬಾಕು, ನಿಕೋಟಿನ್ ಇಲ್ಲದ ಸಾಮಾನ್ಯ ಪಾನ್ ಮಸಾಲ ಒಂದೇ ವಿಷಯವಲ್ಲ. FSSAI ನಿಯಮಗಳಲ್ಲಿ ತಂಬಾಕು ಮತ್ತು ನಿಕೋಟಿನ್ ಅನ್ನು ಆಹಾರ ಉತ್ಪನ್ನಗಳಲ್ಲಿ ಇಂಗ್ರೀಡಿಯೆಂಟ್ಸ್ ಆಗಿ ಬಳಸುವುದನ್ನು ನಿಷೇಧಿಸಲಾಗಿದೆ. ಆದ್ದರಿಂದ ಯಾವುದೇ ನಿರ್ದಿಷ್ಟ ಉತ್ಪನ್ನ ಬ್ಯಾನ್ ಆಗಿದೆಯೇ ಎಂದು ತಿಳಿಯಲು ಅದರ ಇಂಗ್ರೀಡಿಯೆಂಟ್ಸ್ ಮತ್ತು ಸರ್ಕಾರದ ಆದೇಶವನ್ನು ಪರಿಶೀಲಿಸುವುದು ಮುಖ್ಯ. ಒಂದು ವೇಳೆ ಅಂಗಡಿಗಳಲ್ಲಿ ಬೇರೆ ಬೇರೆ ಪ್ಯಾಕೆಟ್ಗಳಲ್ಲಿ ಇಟ್ಟರೆ? ಒಂದು ಪ್ರಮುಖ ಪ್ರಶ್ನೆ. ತಂಬಾಕು ಒಂದು ಪ್ಯಾಕೆಟ್ನಲ್ಲಿ ಮತ್ತು ಪಾನ್ ಮಸಾಲ ಮತ್ತೊಂದು ಪ್ಯಾಕೆಟ್ನಲ್ಲಿ ಇಟ್ಟು ನಾವು ಗುಟ್ಕಾ ಮಾರಾಟ ಮಾಡುತ್ತಿಲ್ಲ ಎಂದು ಹೇಳಬಹುದೇ? ಈ ರೀತಿಯಾಗಿ ನಿಯಮವನ್ನು ತಪ್ಪಿಸುವ ಪ್ರಯತ್ನಗಳ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ವಿಚಾರಣೆಗಳಲ್ಲಿಯೂ ಗಮನಿಸಲಾಗಿದೆ. ಅದರ ಕಾರಣ ಕಾನೂನನ್ನು ತಪ್ಪಿಸಲು ಉತ್ಪನ್ನಗಳನ್ನು ಪ್ರತ್ಯೇಕವಾಗಿ ಮಾರಾಟ ಮಾಡುವ ವಿಧಾನವು ಕಾನೂನು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾದರೆ ಇದನ್ನು ಏಕೆ ನಿಷೇಧ ಮಾಡಲಾಯಿತು? ಸರ್ಕಾರದ ಪ್ರಮುಖ ಕಾರಣ ಸಾರ್ವಜನಿಕರ ಆರೋಗ್ಯ. ತಂಬಾಕು ಮತ್ತು ನಿಕೋಟಿನ್ ಬಳಕೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಇಂತಹ ನಿಯಂತ್ರಣಗಳನ್ನು ಜಾರಿಗೊಳಿಸಲಾಗುತ್ತಿದೆ. 2026ರಲ್ಲಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಈ 1 ವರ್ಷದ ನಿಷೇಧವನ್ನು ಜಾರಿಗೊಳಿಸಿದೆ. ಕರ್ನಾಟಕದಲ್ಲಿ ಆಗಸ್ಟ್ 10, 2026ರಿಂದ ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ ಮತ್ತು ಪಾನ್ ಮಸಾಲ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟದ ಮೇಲೆ 1 ವರ್ಷದ ನಿಷೇಧ ಜಾರಿಯಾಗಿದೆ. ಇದು ಕೇವಲ ಗುಟ್ಕಾ ಮಾರಾಟ ಬ್ಯಾನ್ ಅನ್ನುವ ವಿಷಯವಲ್ಲ. ಇದರ ಹಿಂದೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ ಮತ್ತು ಅದರ ರೆಗ್ಯುಲೇಷನ್ಸ್ನ ಪ್ರಮುಖ ಕಾನೂನು ಆಧಾರವಾಗಿದೆ. ಥ್ಯಾಂಕ್ ಯು.